ಸಮಸ್ತ ಪವರ್ ಟಿವಿ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಚಾಮರಾಜಪೇಟೆಯಲ್ಲಿ ಬಿಜೆಪಿಯಿಂದ ಸಂಕ್ರಾಂತಿ ಆಚರಣೆಯನ್ನ ಮಾಡಲಾಗಿದೆ. ಎಲ್ಲೆಲ್ಲೂ ಸಂಕ್ರಾಂತಿಯ ಸಂಭ್ರಮ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಚಾಮರಾಜಪೇಟೆಯಲ್ಲಿ ಬಿಜೆಪಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿಕೊಂಡಿದೆ. ಹಸುಗಳ ಮಾಲೀಕ ಕರ್ಣ ನಿವಾಸದಲ್ಲಿ ಸಂಕ್ರಾಂತಿಯ ಸಡಗರ. ಹಸುಗಳಿಗೆ ಪೂಜೆ ಮಾಡಿದ್ದಾರೆ. ಬಿವೈ ವಿಜೇಂದ್ರ ಪೂಜೆಯನ್ನು ನೆರವೇರಿಸಲಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಭಾಗಿಯಾಗ್ತಾರೆ. ಗೋವುಗಳಿಗೆ ಪೂಜೆಯನ್ನ ಸಲ್ಲಿಸಿ ನಾಯಕರು ಸಂಕ್ರಾಂತಿ ಸಡಗರವನ್ನ ಆಚರಿಸಲಿದ್ದಾರೆ. ಕರ್ಣಗೆ ಸೇರಿದಂತ 3 ಹಸುಗಳ ಕೆಚ್ಚಲನ್ನ ಕಟುಕ ಕೊಯ್ದಿದ್ದ. ಅನಂತರ ಆತನ ಅರೆಸ್ಟ್ ಕೂಡ ಮಾಡಲಾಯಿತು, ಬಂಧನ ಕೂಡ ಆಯಿತು. ನೋವಿನಲ್ಲಿದ್ದಂಥ ಕರ್ಣನ ಕುಟುಂಬದ ಜೊತೆ ಈಗ ಬಿಜೆಪಿ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತಾ ಇದೆ. ಚಾಮರಾಜಪೇಟೆಯಲ್ಲಿ ಬಿಜೆಪಿ ಈಗ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತಾ ಇರೋದು. ಹಸುಗಳ ಮಾಲೀಕ ಕರ್ಣ ನಿವಾಸದಲ್ಲಿ ಸಂಕ್ರಾಂತಿಯ ಸಡಗರ. ಹಸುಗಳಿಗೆ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಬಿಜೆಪಿ ಈಗ ಕರ್ಣ ಅವರ ನಿವಾಸದಲ್ಲಿ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತಾ ಇರೋದು. ಬಹಳ ವಿಶೇಷವಾಗಿ ಸಂಕ್ರಾಂತಿಯ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಗೋವುಗಳಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿ, ಆ ಗೋವುಗಳಿಗೆ ಬಾಳೆಹಣ್ಣನ್ನ ತಿನ್ನಿಸಿ ಆನಂತರ ಪೂಜೆಯನ್ನ ಮಾಡಿ ಸಂಕ್ರಾಂತಿಯನ್ನ ಆಚರಣೆ ಮಾಡ್ಕೊಳ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿವೈ ವಿಜೇಂದ್ರ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಸಂಕ್ರಾಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಈ ಹಸುಗಳ ಕೆಚ್ಚಲನ್ನ 3 ಹಸುಗಳ ಕೆಚ್ಚಲನ್ನ ಕೊಯ್ದು ಅಮಾನವೀಯವಾಗಿ ವರ್ತಿಸಿದ್ದ ವ್ಯಕ್ತಿ ಕರ್ಣ ಬಹಳ ನೋವಲ್ಲಿದ್ರು, ಬಹಳ ಆಕ್ರೋಶಭರಿತರಾಗಿದ್ರು. ಈಗ ಅವರಿಗೊಂದು ರೀತಿಯಲ್ಲಿ ಮಾನಸಿಕ ಸ್ಥೈರ್ಯವನ್ನು ತುಂಬುವಂತ ನಿಟ್ಟಿನಲ್ಲಿ ಸಂಕ್ರಾಂತಿ ಅಂತಂದ್ರೆ ಹಸುಗಳ ಪೂಜೆ ಸರ್ವೇ ಸಾಮಾನ್ಯ. ಆತನಿಗೆ ಒಂದಷ್ಟು ಧನ ಸಹಾಯವನ್ನ ಕೂಡ ಮಾಡಿ ಪೂಜೆಯನ್ನ ಕೂಡ ನೆರವೇರಿಸಿದ್ದಾರೆ ಬಿಜೆಪಿ ನಾಯಕರು. ವಿಶೇಷವಾಗಿ ಬಿಜೆಪಿ ವತಿಯಿಂದ ಸಂಕ್ರಾಂತಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಆ 3 ಹಸುಗಳಿಗೂ ಕೂಡ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ದಾರೆ. ಪೂಜೆ ಆದ ನಂತರದಲ್ಲಿ ಕರ್ಣನಿಗೂ ಕೂಡ ಸಹಾಯ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಧನ ಸಹಾಯವನ್ನ ಮಾಡಿ ಸಂಕ್ರಾಂತಿ ಆಚರಣೆಯನ್ನ ಬಹಳ ವಿಶೇಷವಾಗಿ ಈ ಬಾರಿ ಈ ಬಿಜೆಪಿ ನಾಯಕರು ಆಚರಿಸಿಕೊಂಡಿರುವಂಥದ್ದು. ಬಹಳ ಆಕ್ರೋಶ ವ್ಯಕ್ತವಾಗಿತ್ತು. ಈ 3 ಹಸುಗಳ ಕೆಚ್ಚಲನ್ನ ಕೊಯ್ದಂತ ಪ್ರಕರಣ ಮನುಕುಲವೇ ಒಂದು ರೀತಿಯಲ್ಲಿ ಭಯಪಡುವಂತ ರೀತಿಯಲ್ಲಿ ಈ ಪ್ರಕರಣ ನಡೆದಿತ್ತು. ಆನಂತರ ಬೆಂಗಳೂರು ನಗರ ಪೊಲೀಸರು ಆ ವ್ಯಕ್ತಿಯನ್ನ ಕೂಡ ಬಂಧಿಸಿದ್ರು. ಭಾರಿ ವಿವಾದ ಕೂಡ ಆಗಿತ್ತು ಈ ಪ್ರಕರಣ. ಈ ಅಮಾನವೀಯ ಕೃತ್ಯಕ್ಕೆ ಭಾರಿ ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಅನಂತರದಲ್ಲಿ ಆ ಹಸುಗಳ ಮಾಲೀಕ ಕರ್ಣ ಬಹಳ ನೋವಲ್ಲಿದ್ರು, ಆಕ್ರೋಶಭರಿತರಾಗಿದ್ರು. ಈ ರೀತಿಯಾಗಿ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗ ಸಂಕ್ರಾಂತಿ ಆಚರಣೆ ಮಾಡಲಾಗಿದೆ. ಯಾವ ಪುಣ್ಯ ಭೂಮಿಯ ಮೇಲೆ ನಾವು ಹಸುಗಳನ್ನು ಗೋಮಾತೆಯನ್ನು ಪೂಜೆ ಮಾಡ್ತೀವೋ, ದೇವರ ಸಮಾನವಾಗಿ ನಾವು ಕಾಣ್ತೀವೋ, ತಾಯಿಯ ಸಮಾನವಾಗಿ ಕಾಣ್ತೀವೋ ಅಂತ ಗೋವಿನ ಪರಿಸ್ಥಿತಿ ಏನಾಗಿದೆ ಮೊನ್ನೆ ದಿನ ಅಂಥೇಳಿ ರಾಜ್ಯದ ಜನ, ದೇಶದ ಜನ ಇದನ್ನು ಗಮನಿಸಿದ್ದಾರೆ. ಈ ಒಂದು ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ನಾನು, ವಿರೋಧ ಪಕ್ಷದ ನಾಯಕರು PC ಮೋಹನ್ ಅವರು, ರವಿಕುಮಾರ್ ಅವರು ಎಲ್ಲರೂ ಕೂಡ ಇಲ್ಲಿ ಭೇಟಿ ಮಾಡಿ ಏನು ಕರ್ಣ ಗೋವುಗಳನ್ನು ಸಾಕ್ತಾ ಇದ್ದಂಥ ಕರ್ಣ ಆ ಕುಟುಂಬದ ಸದಸ್ಯರಿಗೆ ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದೇವೆ. ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ,
ಗೋಮಾತೆಯನ್ನು ಪೂಜೆ ಮಾಡ್ತಕ್ಕಂಥ ಈ ನಾಡು, ಈ ದೇಶದಲ್ಲಿ ಈ ರೀತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಗೋ ರಕ್ಷಣೆನೂ ಕೂಡ ಆಗ್ತಾ ಇಲ್ಲ. ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇಷ್ಟು ಮಾತ್ರ ಹೇಳ್ತೇನೆ, ಮೊನ್ನೆ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಖಂಡಿತ ಸಿದ್ದರಾಮಯ್ಯನವ್ರಿಗೂ ಒಳ್ಳೇದು ಮಾಡೋದಿಲ್ಲ, ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದು ಮಾಡೋದಿಲ್ಲ. ಅಷ್ಟು ಮಾತ್ರ ಸತ್ಯ. ಇವರ ಪಾಪದ ಕೂಡ ತುಂಬಿದೆ. ಇವರ ಪಾಪದ ಕೂಡ ತುಂಬಿದಾಗಲೇ ಈ ರೀತಿ ದುರ್ಘಟನೆ ಆಗೋದಕ್ಕೆ ಸಾಧ್ಯ. ಯಾರೋ ಒಬ್ಬ ಬಡಪಾಯಿನ ಹಿಡ್ಕೊಂಬಂದು ಅವನೇ ಮಾಡಿದ್ದಾನೆ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಡೆಸಿದ್ದಾರೆ ಅಂತೇಳಿ ಆ ಸ್ಥಳದಲ್ಲಿ ಆ ರಕ್ತ ಹರಿತಾ ಇದ್ದನ್ನು ಕಣ್ಣಾರೆ ಕಂಡಿದ್ದೀನಿ. ಆ ಕೆಚ್ಚಲನ್ನು ಕಟ್ ಮಾಡಿರೋವಂಥ ಒಂದು ಹಸುಗಳಿಗೂ ನಾನು ನೋಡಿದ್ದೀನಿ. ಮತ್ತು ಆ ಕೆಚ್ಚಲು ಕಟ್ ಮಾಡಿ ಆ ಒಂದು ಕೆಚ್ಚಲು ಅಳ್ಳಾಡ್ತಾ ಇತ್ತು, ಒಂದು 2-3 ಕೆಚ್ಚಲು. ಮತ್ತು ಅವ್ರು ಯಾರೋ ಪೊಲೀಸವ್ರು ಹೇಳ್ತಾ ಇದ್ದಾರೆ ಅವನು ಯಾವಾಗೂ ಬ್ಲೇಡ್ ಮಾಡ್ಕೊತಾ ಇದ್ದ ಅಂತ. ಅವನು ಬ್ಲೇಡ್ ಯಾವಾಗೂ ಮಾಡ್ಕೊತಾನೆ ಅಂತಂದರೆ ಕಾಲನ್ನ ಹೆಂಗೆ ಕತ್ತರಿಸೋಕ್ಕಾಗುತ್ತೆ? ಬ್ಲೇಡಿಂದ ಕಾಲನ್ನ ಕತ್ತರಿಸೋಕ್ಕಾಗುತ್ತಾ? ಇದ್ರ ಒಬ್ಬರು ಮಾಡಿರೋ ಕೃತ್ಯ ಅಂತ ನನಗನ್ಸಲ್ಲ. ಮನುಷ್ಯತ್ವ ಇರೋರು ಯಾರು ಹೆಂಗೆ ನಡ್ಕೊಳ್ಳೋಕೆ ಸಾಧ್ಯ? ಮನುಷ್ಯತ್ವ ಇರೋವಂಥವ್ರು, ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ, ಯಾರೂ ನನ್ನ ಜೀವನದಲ್ಲಿ, ನಾನು ಸುಮಾರು 60 ವರ್ಷದ ಮೇಲೆ ಆಗಿದೆ, ನನ್ನ ಜೀವನದಲ್ಲಿ ಈ ಥರದ ಘಟನೆ ಯಾವತ್ತೂ ನೋಡಿಲ್ಲ. ಇವತ್ತು ಮಹಾಕುಂಭಮೇಳ ನಡೀತಾ ಇದೆ 144 ವರ್ಷಕ್ಕೆ. ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ. ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ, ಹಾಲು ಕೊಡುತ್ತೆ, ಅದಕ್ಕೆ ಪೂಜೆ ಮಾಡೋವಂಥ ಹಬ್ಬ. ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನೆನ್ನೆ ಗಲಾಟೆ ಮಾಡಿ ಹೊಡೆಯೋಕ್ಕೆ ಬಂದಿದ್ದಾರೆ ಕರ್ಣನ್ನು. ತಗೋ 2 ಹಸು, ತಗೋ 2 ಹಸು ಅಂತ. ಅಷ್ಟು ಭಿಕ್ಷೆ ಬೇಡೋವಂಥ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ. ಅವರು ಒಂದು ಕೈಯಲ್ಲಿ ಕೊಡೋದು ಹಸುಗಳನ್ನ, ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು. ಈ ರಸ್ತೆಯಲ್ಲಿ ನೋಡಿ 50 ದನ ಕಟ್ ಮಾಡಿದ್ದಾರೆ ಇವತ್ತು. ಈ ರಸ್ತೆಯಲ್ಲಿ ನೋಡ್ಕೊಂಡೋಗಿ ನೀವು, ದಾರಿ ಉದ್ದಕ್ಕೂ 50 ದನಗಳ ಕಟ್ ಮಾಡಿದ್ದಾರೆ, ರಾಶಿ ರಾಶಿ. ಒಂದು ಕೈಯಲ್ಲಿ ಕೊಡೋದು, ಒಂದು ಕೈಯಲ್ಲಿ ಕೊಲೆ ಮಾಡೋದು. ಇದು ಈ ತರಹದ ಜನಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 10:30-11 ಗಂಟೆ ಅಷ್ಟೊತ್ತಿಗೆ ಕಾಂಗ್ರೆಸ್ಸಿನ ನಾಯಕರುಗಳು ಬಂದು ಕರುಣಾವಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ನೀನು ಹಸುಗಳನ್ನ ತೊಗೊಳ್ಳೇಬೇಕು ನಮ್ಮ ಹತ್ರ ಅಂತೇಳಿ. ಇದಕ್ಕೆ ಸಪೋರ್ಟ್ ಆಗಿ ಪೊಲೀಸ್ ಅವ್ರು ಬಂದು ನಿಂತ್ಕೋತಾರೆ ಇಲ್ಲಿ, ನೀನು ಹಸುಗಳು ಯಾಕೆ ಇಸ್ಕೋತಾ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ನಮಗೆ ಗೋಮಾತೆ ಅಂತ ಹೇಳಿದ್ರೆ ನಮ್ಮ ತಾಯಿಯ ಸಮಾನ. ಯಾಕೆ ಅಂತ ಹೇಳಿದ್ರೆ ಒಂದು ಸತಿ ಯಾರನ್ನ ಒಂದು ಮಗುವಿಗೆ ತಾಯಿ ತೀರ್ಕೊಂಡ್ರೆ ಆ ಮಗುವಿಗೆ ಕೊಡೋವಂಥದ್ದು ನಾವು ಕೊಡೋದು ಹಸುವಿನ ಹಾಲು ಅಂತ ಹೇಳಿದ್ರೆ, ಹಸು ಅಂತ ಹೇಳಿದ್ರೆ ನಮಗೆ ತಾಯಿ ಸಮಾನ. ನಾವು ಹಿಂದೂಗಳಿದ್ದೀವಿ, ನಾವು ಹಸುಗಳು ಒಂದಲ್ಲ 1000 ಹಸುಗಳನ್ನ ಕೊಡಿಸ್ತೀವಿ. ನಮಗೆ ಬೇಕಾಗಿರುವಂಥದ್ದು ಆಗಿರುವಂಥ ಹಸುಗಳಿಗೆ ಇನ್ನು ಮುಂದಕ್ಕೆ ಆಗಬಾರ್ದು. ಇವಾಗ ಆಗಿರುವಂಥದ್ದಕ್ಕೆ ನಮಗೆ ಏನಕ್ಕೆ ಆಗಿದೆ, ಯಾರು ಈ ಕೃತ್ಯನ ಎಸಗಿದಾರೋ ಅವ್ರನ್ನ ಬಂಧಿಸಬೇಕು, ತಕ್ಷಣವೇ ಬಂಧಿಸಬೇಕು. ಇದು ಯಾವುದೋ ನಸುರು ಅಂತ ಹೇಳಿಬಿಟ್ಟು ಯಾರನ್ನೋ ಬಂಧಿಸ್ಬಿಟ್ಟು ಇಲ್ಲಿ ಕಣ್ಣ ಮುಚ್ಚಾಲೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಖಂಡಿತವಾಗ್ಲೂ ಕೂಡ ನಿಜವಾದ ಯಾರು ಮಾಡಿದ್ದಾರೆ ಈ ಕೃತ್ಯವನ್ನು ಅವ್ರನ್ನ ಬಂಧಿಸೋವರೆಗೂ ಕೂಡ ನಾವು ಈ ರಾಜ್ಯದಲ್ಲಿ ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಕೂಡ ನಾವು ಹೇಳ್ತೀವಿ. ನಾನು ಹೇಳಿದ ಕುಡಿದ ಅಮಲ್ನಲ್ಲಿರೋದು ಸರ್ಕಾರ, ಅವನಲ್ಲ, ನಸುರು ಅಲ್ಲ ಅಂತ ನಾನು ಹೇಳ್ತೀನಿ. ಕೊಟ್ಟಿರೋದು ಹಸುಗಳು ನೋಡ್ಕೊಳ್ಳಕ್ಕೆ. ಸರ್, ಈಗಾಗಲೇ ನಿನ್ನೆ ಕೂಡ PC ಮೋಹನ್ ಅವರು ಈಗಾಗಲೇ ಕೂಡ ನಿಮ್ಗೆ ಹಸುಗಳನ್ನು ಕೊಟ್ಟಿದ್ದಾರೆ. ಬಿಜೆಪಿ ಅವರು ತಮ್ಮ ಹಸುಗಳಿಗೆ ಈಗಾಗಲೇ ಪೂಜೆಯನ್ನು ಮಾಡಿದ್ದಾರೆ. ತಾವೇನು ಹೇಳ್ತೀರಾ ಸರ್? ಅವರು ಹಸು ತರ್ತಾರಂತ ನಮಗೆ ದೇವ್ರ ಸತ್ವಾಗಲಿ ಗೊತ್ತಿಲ್ಲ. ಕಾರಣ ಎಲ್ಲಿದೆಯಾ ಹಸುಗಳನ್ನ ಹುಷಾರಾಗಿ ನೋಡ್ತಾ ಇದೆಯಾ, ನೋಡಪ್ಪ ಡಾಕ್ಟ್ರ್ ಯಾರು ಚೆಕ್ ಮಾಡ್ತಾರೆ ಅಂತ ಕೇಳಿದ್ರು ಅಷ್ಟೇ. ಇನ್ನು ಹಳ್ಳಿಯವರು ಬಂದೆ ಅಂತ ಹೇಳಿದ್ರು. ಅಲ್ಲೇ ಒಂದು ಅರ್ಧ ಗಂಟೆನೇ ಕಾಯ್ತಾ ಇದ್ದೀವಿ. ಮುಂದೆ ಒಂದು ಮೆಟಾಡೋರು ಬಂದರು, ಸಾಹೇಬ್ರು ಬರ್ತಾರೆ ಮುಂದೆ ಗಾಡಿ ಅಂತ ಹೇಳ್ತಾರೆ. ನಿನಗೆ ಹಸ ತಗೊಂಬರ್ತಾ ಇರೋದಯ್ಯ ಅಂತಾನೆ. ನನಗೆ 5 ನಿಮಿಷ ನನ್ನ ಕೈಯಲ್ಲಿ ಏನು ಮಾತಾಡೋಕ್ಕಾಗಿಲ್ಲ. ಏನಪ್ಪ ಇದು ಚಕ್ಕಂದ ಶೇಕ್ ಕೊಟ್ಬಿಟ್ರು ನಮಗೆ ಅಂತ. ಆಮೇಲೆ ನೋಡಿದ್ರೆ ನಿನಗೆ ಇಟ್ಕೊಳ್ಳೋ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಏನಂದರೆ, ನನ್ನ ವಿಷಯದಲ್ಲಿ ಬಂದ್ಬಿಟ್ಟು ಈ ಥರ ಆಗಿದ್ದು ಇನ್ನೊಬ್ಬರಿಗೆ ಆಗಬೇಡ್ದು, ನನಗಾಗಿದ್ದು ಇನ್ನೊಬ್ರಿಗೆ ಆಗಬೇಡ್ದು.
ಸುಮಾರು ಕಮ್ಮಿ ಅಂದ್ರೆ 40 ವರ್ಷದಿಂದ ಇಲ್ಲಿ ನಮ್ಮ ತಾತ ಕಾಲದಿಂದ, ನಮ್ಮ ತಾತ ಆದಮೇಲೆ ನಮ್ಮ ಅಪ್ಪ ಆದಮೇಲೆ ನಾನು ಇಲ್ಲಿ ಡೈರಿ ಇಟ್ಕೊಂಡು ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ಇವಾಗ ನಮಗೆ ಏನಂದರೆ ಸಾಹೇಬರಿಗೆ ಒಂದು ವಂದನೆ ತಿಳಿಸ್ತೀನಿ. ಹಸುಗಳು ಹೇಗಿದೆ ಸರ್? ಹಸುಗಳ ಆರೋಗ್ಯ ಹೇಗಿದೆ? ಹಾಂ, ನಿನ್ನೆ ಕೂಡ ನಿಮ್ಗೆ ಹಸುವನ್ನು ಕೊಟ್ಟಿದ್ದಾರೆ ಈಗ. ಇವಾಗ ಅಶೋಕ್ ಅವರು ಅಮೌಂಟು ಅಶೋಕ್ ಸರ್ ಬಂದ್ಬಿಟ್ಟು 1 ಲಕ್ಷ ಕೊಟ್ಟವ್ರೆ. ಇದು ಏಟಾಗಿರೋದು ಹಸನ ಬಂದ್ಬಿಟ್ಟು ಕಡಿಯೋಕೆ ಎಲ್ಲಿ ಮಾರಕ್ಕೆ ಹೋಗ್ಬೇಡ, ಅದು ತಿರುಗಿ ಹಾಲು ಕೊಡೋಕ್ಕೆ ಸಾಧ್ಯ ಅಲ್ಲ. ಅದನ್ನ ಹುಷಾರಾಗಿ ಜಾಪರ್ನಾಗಿ ಸಾಕ್ಬೇಕು ನೀನು, ಅದಕ್ಕೆ ಕೊಟ್ಟಿರೋದು ದುಡ್ಡು. ಯಾರನ್ನೋ ಒಬ್ಬರನ್ನ ಬಂಧಿಸಿದಾರಲ್ವಾ, ಅವ್ರಿಗೂ ನಿಮ್ಗೂ ಏನಾದ್ರು ಹಿಂದೆ ಜಗಳ ಆಗಿತ್ತಾ? ಅವನು ಯಾಕೆ ನಿಮ್ಮ ಹಸುಗೆ ಜಗಳ ಏನಿಲ್ಲ ಸರ್, ಅವನಿಗೆ ನೋಡಿದೀವಿ ಇಲ್ಲೇ ಒಂದು 5 ವರ್ಷದಿಂದ ನೋಡ್ತಾ ಇದ್ದೀನಿ ಅವನಿಗೆ ಅವನು ನೋಡಿ, ಇಲ್ಲಿ ಒಂದು ಬೇಗ ಅಂಗಡಿ ಇದೆ, ಅಲ್ಲಿ ಇದೆ. ಅವನು ಬೇಗೆಲ್ಲ ತುಂಬಿಕೊಂಡು ಹೋಗೋವನು ಸೈಕಲಲ್ಲಿ. ಅವನು ಮೆಂಟ್ಲಲ್ಲ ಅವನು, ಸುಳ್ಳು. ಮೆಂಟ್ಲಿಗೆ ಬಂದ್ಬಿಟ್ಟು ಹೆಂಗೆ ಸರ್ ಕೆಲಸ ಕೊಟ್ಟ ಅವನು ಬೇಗ ಅಂಗಡಿ, ಅವನು ಮೆಂಟ್ಲಿಗೆ ಹೆಂಗೆ ಕೆಲಸ ಕೊಟ್ಟ, ಹೆಂಗೆ ಇಟ್ಕೊಂಡ ಮೆಂಟ್ಲಿಗೆ. ಹಸುಗಳ ಕೆಚ್ಚಲು ಕೊಯ್ದಂಥ ಪ್ರಕರಣ ಭಾರಿ ವಿವಾದಕ್ಕೆ ಕಾರಣ ಆಯಿತು, ಪ್ರತಿಭಟನೆಗಳಾಯಿತು, ಎಲ್ಲವೂ ಕೂಡ ಆಯಿತು. ಈಗ ಬಿಜೆಪಿ ನಾಯಕರು ಆ ಹಸುಗಳ ಜೊತೆಯಲ್ಲಿ, ಹಸುಗಳ ಮಾಲೀಕನ ಜೊತೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿರೋದು ಬಹಳ ವಿಶೇಷವಾಗಿ. ಅದರ ನಂತರದಲ್ಲಿ ಬಿಜೆಪಿ ನಾಯಕರು ಕೂಡ ಮಾತಾಡಿದ್ರು, ಜೊತೆಯಲ್ಲಿ ಹಸುಗಳ ಮಾಲೀಕನಾದಂಥ ಕರ್ಣ ಕೂಡ ಮಾತಾಡಿದ್ರು. ಬಿಜೆಪಿ ನಾಯಕರು ಕೂಡ ಹೇಳೋದದೇ, ಯಾರೋ ಅಮಾಯಕರನ್ನ ಕರ್ಕೊಂಡ್ಬಂದು ಆ ಶೇಖ್ ನಸ್ರು ಆತನನ್ನು ಬಂಧಿಸಿದ್ದಾರೆ, ಆತ ಒಬ್ಬನೇ ಮಾಡಿರೋದಕ್ಕೆ ಸಾಧ್ಯ ಇಲ್ಲ, ಇದರ ಹಿಂದೆ ಬೇರೆ ಯಾವುದೋ ಶಕ್ತಿಗಳಿದೆ, ಜೊತೆಯಲ್ಲಿ ಯಾವುದೋ ಗುಂಪು ಈ ರೀತಿಯಾಗಿ ಮಾಡಿದೆ ಅನ್ನುವಂಥ ವಿಚಾರವನ್ನು ಬಿಜೆಪಿ ನಾಯಕರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿಯಲ್ಲಿ ಆ ಹಸುಗಳ ಮಾಲೀಕ ಕರ್ಣ ಅವರು ಕೂಡ ಅದೇ ವಿಚಾರವನ್ನು ಹೇಳ್ತಾ ಇದ್ರು. ಆತನನ್ನು, ಶೇಖ್ ನಸ್ರುನನ್ನು ಬಹಳ ವರ್ಷಗಳಿಂದ ನಾನು ನೋಡ್ತಾ ಇದ್ದೆ, ಸುಮಾರು 5 ವರ್ಷಗಳಿಂದ ಆತನನ್ನು ನೋಡ್ತಾ ಇದ್ದೀನಿ, ಆತ ಮಾನಸಿಕ ಅಸ್ವಸ್ಥ ಆ ರೀತಿಯಲ್ಲಿ ಏನೂ ಇಲ್ಲ, ಸರಿಯಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಜೊತೆಯಲ್ಲಿ ಈ ಸಂಕ್ರಾಂತಿ ಆಚರಣೆ ಬಗ್ಗೆ ಕೂಡ ಮಾತಾಡಿದ್ರು. ಅಶೋಕ್ ಅವರು 1 ಲಕ್ಷ ರೂಪಾಯಿಯನ್ನು ಧನ ಸಹಾಯವನ್ನು ಮಾಡಿರೋದು. ಕರ್ಣ ನಿವಾಸದಲ್ಲಿ ಒಂದು ರೀತಿಯ ಸಂಕ್ರಾಂತಿ ಸಡಗರ. ಈ ಬಾರಿಯ ಸಂಕ್ರಾಂತಿ ಬಹಳ ಬೇಸರವನ್ನು ತರಿಸುತ್ತೆ ಅನ್ನುವಂಥ ರೀತಿಯಲ್ಲಿ ಇತ್ತು. ಯಾಕಂದರೆ ಸಂಕ್ರಾಂತಿ ಅಂತಂದರೆ ಹಸುಗಳ ಪೂಜೆ ಎಲ್ಲ ಕಡೆಗಳಲ್ಲೂ ಕೂಡ. ಆದರೆ ಈ ಬಾರಿಯ ಸಂಕ್ರಾಂತಿಯಲ್ಲಿ ಈಗ ಚಾಮರಾಜಪೇಟೆಯಲ್ಲಿ ಬಿಜೆಪಿಯಿಂದ ಸಂಕ್ರಾಂತಿ ಆಚರಣೆಯನ್ನು ಮಾಡಲಾಗಿದೆ.